ಆಪರೇಷನ್ ಕಮಲಕ್ಕೆ ಡೆಡ್ ಲೈನ್ ಕೊಡ್ತಿದ್ದ ನಾಯಕನಿಂದ ಈಗ ಬಿಜೆಪಿಗೆ ಡೆಡ್ ಲೈನ್ ಕೊಡಲಾಗಿದೆ. ಯಡಿಯೂರಪ್ಪನವರು ಒಂದ್ ರೀತಿ ಅಡಕತ್ತರಿಯಲ್ಲಿ ಸಿಲ್ಕೊಂಡಂತೆ ಭಾಸ ಆಗ್ತಾ ಇದೆ. ಯಾಕಂದ್ರೆ ಆಪರೇಷನ್ ಕಮಲಕ್ಕೆ ಡೆಡ್ ಲೈನ್ ಕೊಡ್ತಿದ್ದಂತಹ ನಾಯಕನಿಂದ ಈಗ ಬಿಜೆಪಿಗೆ ಡೆಡ್ ಲೈನ್ ಕೊಡುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿ ಹೋಗಿದೆ. ಏಪ್ರಿಲ್ 4ರೊಳಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲಿಸಿ ನನ್ನ ತಮ್ಮನಿಗೆ ಟಿಕೆಟ್ ಅನ್ನ ಕೊಡಿ, ಇಲ್ಲವಾದ್ರೆ ಬಿಜೆಪಿ ಬಿಡೋ ಬಗ್ಗೆ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿ ನಿರ್ಧಾರವನ್ನ ಕೈಗೊಳ್ತೇನೆ, ಹೀಗಂತ ಯಡಿಯೂರಪ್ಪಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಶಾಸಕ ಉಮೇಶ್ ಕತ್ತಿ. ಸೋಮವಾರ ಹುಕ್ಕೇರಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ ಕತ್ತಿ ಸಹೋದರರು. ರಮೇಶ್ ಕತ್ತಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಆ ಟಿಕೆಟ್ ಕೈತಪ್ಪಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸಿಕ್ಕಂತಹ ಬೆನ್ನಲ್ಲೇ ಈಗ ಉಮೇಶ್ ಕತ್ತಿ ರೆಬಲ್ ಆಗಿದ್ದಾರೆ. ಕಳೆದ ಬಾರಿಯೂ ಕೂಡ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಕೇವಲ 3,003 ಮತಗಳಿಂದ ಅಂತರದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಈ ಬಾರಿಯಾದ್ರೂ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಯಡಿಯೂರಪ್ಪನವರನ್ನೇ ನಂಬ್ಕೊಂಡಿದ್ರು ಟಿಕೆಟ್ ಕೊಡಿಸ್ತಾರೆ ಅಂತ. ಸೊ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗಿರುವಂತಹ ಬೆನ್ನಲ್ಲೇ ಈಗ ಬಿಜೆಪಿಗೆ ಡೆಡ್ ಲೈನ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಉಮೇಶ್ ಕತ್ತಿ. 4ರೊಳಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಿಸಿ ನನ್ನ ತಮ್ಮನಿಗೆ ಟಿಕೆಟ್ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಚೇತನ್ ಇದ್ದಾರೆ. ಚೇತನ್, 4ರೊಳಗಡೆ ಅಭ್ಯರ್ಥಿಯನ್ನ ಬದಲಿಸಿ, ಇಲ್ಲ ಅಂತ ಅಂದ್ರೆ ನಾವೇನ್ ನೆಕ್ಸ್ಟ್ ಕ್ರಮ ತೆಗೆದುಕೊಳ್ಬೇಕು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಈಗ ಕತ್ತಿ ಸಹೋದರರು ಸವಾಲ್ ಹಾಕ್ತಿದ್ದಾರೆ. ಏನಾಗ್ತಾ ಇದೆ ಸದ್ಯದ ಅಲ್ಲಿನ ಚಿತ್ರಣ ಅಂತ? ಶಕುಂತಲ, ಏನು ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಚಿಕ್ಕೋಡಿ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಉಮೇಶ್ ಕತ್ತಿ ಅವರು ಕೂಡ ರಮೇಶ್ ಕತ್ತಿ ಅವರ ಪರ ಲಾಬಿ ನಡೆಸಿದ್ರು. ಆದ್ರೆ ಯಡಿಯೂರಪ್ಪನವರಿಗೆ ಇನ್ನು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ತಪ್ಪಿದ್ದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅಂತ ಹೇಳ್ಬಹುದು. ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಟಿಕೆಟ್ ಕಾರಣ ಉಮೇಶ್ ಕತ್ತಿ ಅವರು ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ 4ನೇ ತಾರೀಕುವರೆಗೂ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಹೀಗಾಗಿ ಸೋಮವಾರ ಕಾರ್ಯಕರ್ತರ ಸಭೆಯನ್ನ ಕೂಡ ಕತ್ತಿ ಸಹೋದರರು ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಕಲ್ಯಾಣ ಭವನದಲ್ಲಿ ಕರೆದಿದ್ದಾರೆ. ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿ ನಾನು ಪಕ್ಷದಲ್ಲೇ ಇರಬೇಕಾ, ಪಕ್ಷ ತೊರಿಬೇಕಾ, ಮುಂದಿನ ಕ್ರಮಗಳ ಬಗ್ಗೆ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಎಲ್ಲೋ ಒಂದ್ ಕಡೆ ಕತ್ತಿ ಸಹೋದರಿಗೆ ಟಿಕೆಟ್ ಕೈ ತಪ್ಪಿದ್ದು ಯಡಿಯೂರಪ್ಪನವರಿಗೆ ಒಂದು ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಶಕುಂತಲಾ, ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದ್ ರೀತಿ ವೀಕ್ ಆದಂತೆ ಕಾಣ್ತಾ ಇದೆ. ತಮ್ಮ ಆಪ್ತೇಷ್ಟರಿಗೆ ಟಿಕೆಟ್ ಕೊಡಿಸುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಮೈನಸ್ ರೀತಿನಲ್ಲೇ ಕಾಣ್ತಾ ಇದೆ. ಸೊ ಈ ವಿಚಾರದಲ್ಲಿ ಏನ್ ಆಗಬಹುದು ಅಂತ ಮುಂದೆ? ಶಕುಂತಲಾ, ಏನು ಯಡಿಯೂರಪ್ಪನವರಿಗೆ ಉಮೇಶ್ ಕತ್ತಿ ಆಪ್ತರಾಗಿದ್ರು. ಅವ್ರೊಬ್ಬರೇ ಕತ್ತಿ ಪರ ಬ್ಯಾಟಿಂಗ್ ಮಾಡ್ತಿದ್ರು. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರತಕ್ಕಂತ ಬಿಜೆಪಿ ನಾಯಕರು ಎಲ್ಲೋ ಒಂದ್ ಕಡೆ ಕತ್ತಿ ಸಹೋದರರ ವಿರುದ್ಧವಾಗಿ ಬ್ಯಾಟಿಂಗ್ ಮಾಡಿ ಜೊಲ್ಲೆ ಪರವಾಗಿ ನಮಗೆ ಜೊಲ್ಲೆಗೆ ಟಿಕೆಟ್ ಸಿಗ್ಬೇಕು ಅನ್ನೋ ಅಂತ ಹೇಳಿ ಮಾತುಗಳನ್ನ ಆಡ್ತಾ ಇದ್ರು. ಬೆಳಗಾವಿ ಜಿಲ್ಲೆಯ ರಾಜಕಾರಣ, ಏನು DCC ಬ್ಯಾಂಕ್ ರಾಜಕಾರಣ ಆಗಿರಬಹುದು, ನಂತರ ರಾಜ್ಯಸಭಾ ಸದಸ್ಯರು, ಹೀಗೆ ಅನೇಕ ಶಾಸಕರು ಕೂಡ ಕತ್ತಿ ಸಹೋದರಿಗೆ ಟಿಕೆಟ್ ಸಿಗದಂತೆ ತೆರೆಮರೆ ಪ್ರಯತ್ನ ನಡೆಸಿದ್ರು. ಎಲ್ಲೋ ಒಂದು ಕಡೆ ಅವರಿಗೆ ಗೆಲುವಾದ್ರೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಇದು ಸಾಕಷ್ಟು ಒಂದು ಬದಲಾವಣೆ ತರುವುದಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಬಿಜೆಪಿಗೆ ಕತ್ತಿಯಿಂದ ಇರಿತಾರ ಬ್ರದರ್ಸ್ ಅನ್ನುವಂತಹ ಸೂಚನೆಗಳು ಈಗ ಕಣ್ಮುಂದೆ ಬರ್ತಾ ಇರತಕ್ಕಂಥದ್ದು. ಇಷ್ಟು ದಿನ ಆಪರೇಷನ್ ಕಮಲಕ್ಕೆ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ರು ಉಮೇಶ್ ಕತ್ತಿ. ಆದ್ರೆ ಅದೇ ನಾಯಕನಿಂದ ಈಗ ಬಿಜೆಪಿಗೆ ಡೆಡ್ ಲೈನ್ ಅನ್ನ ಕೊಡಲಾಗ್ತಾ ಇದೆ. ಯಾಕಂದ್ರೆ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸುವಂತಹ ವಿಚಾರದಲ್ಲಿ ಯಡಿಯೂರಪ್ಪನವರು ಹಿನ್ನಡೆ ಕಂಡಂತಹ ಬೆನ್ನಲ್ಲೇ ಈ ರೀತಿ ಡೆಡ್ ಲೈನ್ ಕೊಡ್ತಿದ್ದಾರೆ.